ರಿವರ್ಸ್ ಕೋಬ್ರಾ ಆಪರೇಷನ್ ಶುರು. ನಮಗೆ ಜಾಹೀರಾತು ನೀಡಲು ಬಂದ ವ್ಯಕ್ತಿ ಭಗವದ್ಗೀತೆ ಮತ್ತು ಕೃಷ್ಣ ಸಂದೇಶದ ಜಾಹೀರಾತು ಎಎಫ್ಪಿ ಹಾಗೂ ಕಮರ್ಷಿಯಲ್ ಟೈಟ್ ಸ್ಲಾಟ್ ಖರೀದಿಸುವ ಬಗ್ಗೆಯೇ ಮಾತು ಆರಂಭಿಸಿದ್ದ. ಅದಕ್ಕೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಹಾಗೂ ಪ್ರಧಾನ ಸಂಪಾದಕರು ಸಮ್ಮತಿ ಸೂಚಿಸುತ್ತಿದ್ದಂತೆ ಆತ ತನ್ನ ವರಸೆಯನ್ನೂ ಬದಲಾಯಿಸಿ ಮುಂಬರುವ ದಿನಗಳಲ್ಲಿ ನಿಮ್ಮ ಚಾನೆಲ್ನಲ್ಲಿ ಹಿಂದುತ್ವದ ಪರವಾಗಿ ರಾಜ್ಯ ಸರ್ಕಾರ ಮತ್ತು ಜೆಡಿಎಸ್ ವಿರುದ್ಧ ವರದಿ ಪ್ರಸಾರ ಮಾಡಿದರೆ ದೊಡ್ಡ ಮೊತ್ತದ ಜಾಹೀರಾತು ನೀಡುವುದಾಗಿ ಆಮಿಷ ಒಡ್ಡಿದ್ದ. ನಂತರ ಹಿಂದುತ್ವ, ಚುನಾವಣೆ, ಸಂಘಟನೆ ಎಂದು ಪದೇ ಪದೇ ಹಲುಬಲು ಶುರು ಮಾಡಿದ ಆತ ಈ ಹಂತದಿಂದ ರವಿ ಹೆಗಡೆ ಅವರಿಗೆ ಈತನ ಉದ್ದೇಶದ ಬಗ್ಗೆ ಶಂಕೆ ಮೂಡಿರುತ್ತದೆ. ಆಗ ಆತನ ಹಿನ್ನೆಲೆ ಮತ್ತು ಉದ್ದೇಶವನ್ನು ಕೆದಕಲು ಆರಂಭಿಸುತ್ತಾರೆ. ಆಗ ಈತನಿಗೆ ಚುನಾವಣೆಯ ಸಮಯದಲ್ಲಿ ಕರ್ನಾಟಕದ ಕೋಮು ಸೌಹಾರ್ದತೆ ಹಾಳುಗೆಡುವ ಉದ್ದೇಶ ಇದೆ ಎಂಬ ಸಂಶಯ ದಟ್ಟವಾಗುತ್ತದೆ. ಈ ತಕ್ಷಣ ಒಂದು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ಮಾಡುವ ನಿರ್ಧಾರಕ್ಕೆ ರವಿ ಹೆಗಡೆ ಅವರು ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಬಗ್ಗೆ ನಮ್ಮ ವಿಶೇಷ ತನಿಖಾ ತಂಡದ ಅನುಭವಿ ಪತ್ರಕರ್ತರಾದ ಅಜಿತ್ ಹನುಮಕ್ಕನವರ್ ಮತ್ತು ವಿಜಯಲಕ್ಷ್ಮಿ ಶಬರೂರು ಅವರಿಗೆ ಪ್ರಧಾನ ಸಂಪಾದಕರಾದ ರವಿ ಹೆಗಡೆಯವರು ಸೂಚನೆ ನೀಡಿರುತ್ತಾರೆ ಮತ್ತು ಸಂಸ್ಥೆಯ ನೀತಿಗನುಸಾರ ಇದಕ್ಕೆ ದಾಖಲೆಯಾಗಿ ಇಮೇಲ್ ಆದೇಶವನ್ನು ನೀಡುತ್ತಾರೆ. ಆದರೆ ಈ ಚಟುವಟಿಕೆಗಳನ್ನು ಗಮನಿಸಿದ ಆಚಾರ್ಯ ಛತ್ರಪಾಲ್ ತಡಬಡಾಯಿಸಿ ನಮ್ಮ ಕಚೇರಿಯಿಂದ ಹೊರಗೆ ಹೋಗ್ತಾನೆ. ಈ ಇಮೇಲ್ ದಾಖಲೆಯ ಸ್ಕ್ರೀನ್ಶಾಟ್ ಮತ್ತು ಅದರಲ್ಲಿದ್ದ ದಿನಾಂಕ ಮತ್ತು ಸಮಯವನ್ನು ಗಮನಿಸಬಹುದು. ಇಟ್ ವಾಸ್ ಅನ್ ಇನ್ಸ್ಟಂಟ್ ಆಕ್ಷನ್. ವಿಚಾರ ತುಸು ಸೆನ್ಸಿಟಿವ್ ಆಗಿರುವುದರಿಂದ ನಾವು ಸುವರ್ಣ ನ್ಯೂಸ್, ಕನ್ನಡಪ್ರಭ ಸಂಸ್ಥೆಗಳ ಪರವಾಗಿ ಅಕ್ಟೋಬರ್ 12ನೇ ತಾರೀಕು 2017 ಮುಂಜಾನೆಯೇ ಈ ಬಗ್ಗೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಈ ವ್ಯಕ್ತಿಗೆ ಕೋಮು ಸೌಹಾರ್ದತೆ ಕದಡುವ ಉದ್ದೇಶವಿದೆಯಾದ್ದರಿಂದ ನಾವು ಕುಟುಕು ಕಾರ್ಯಾಚರಣೆ ನಡೆಸುತ್ತೇವೆ. ಅಗತ್ಯವಿದ್ದಲ್ಲಿ ಈತನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ದೂರು ನೀಡಿದ್ದೇವೆ. ದೂರಿನ ಪ್ರತಿ ಮತ್ತು ಪೊಲೀಸ್ ಠಾಣೆಯ ಸ್ವೀಕೃತಿ ಪತ್ರಗಳು ನಮ್ಮ ಬಳಿ ಇವೆ. ಮೊಟ್ಟ ಮೊದಲಿಗೆ ಇಂಟರ್ ಆಫೀಸ್ ಇಮೇಲ್ ಅಂತ ಕರಿತೀವಿ. ಈ ರೀತಿಯಾದಂಥ ಇಮೇಲ್ಗಳು ಒಂದು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ಮಾಡಬೇಕು ಅನ್ನುವ ನಿರ್ಧಾರ ಆದಾಗ ಪ್ರಧಾನ ಸಂಪಾದಕರಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಬರುವಂಥ ಇಮೇಲ್ ಇದು. ಇಮೇಲ್ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಟುಡೇ ಐ ಹ್ಯಾಡ್ ಅ ಸ್ಟ್ರೇಂಜ್ ಗೆಸ್ಟ್ who had come to sales department asking for editorial favor to promote the Hindutva agenda in Karnataka during elections. He says he knows Rajiv Chandrasekhar, BJP Supremos and RSS Mohan Bhagwat etc. He promises huge revenue to our news organization if we promote Hindutva agenda. He looks very fishy and his agenda seems dubious. Let us sting him and get to the roots. That can be great political news. ಇದು ನೀವು ಕಳಿಸಿದಂಥ ಇಮೇಲ್ ಆಗಿತ್ತು. ಬಹಳ ಕ್ಲಿಯರ್ ಆದಂಥದ್ದು. 11 ಅಕ್ಟೋಬರ್ 2017 5 ಗಂಟೆ 13 ನಿಮಿಷಕ್ಕೆ ಕಳಿಸಲಾದಂಥ ಮೇಲ್ ಇದು. ಅವತ್ತೇ ಮಧ್ಯಾಹ್ನ ಅವನು ಬರ್ತಾನೆ. ಅದಷ್ಟೇ ಹೊತ್ತಿಗೆ ಅಂದ್ರೆ ಅವನು ಬಂದು ಮಾತಾಡ್ತಾ ಇರುವಾಗ ಯು ಕಾಂಟ್ ಸೆಂಡ್ ಅ ಮೇಲ್. ಎಕ್ಸಾಕ್ಟ್ಲಿ. ನಾನು ನಿಮ್ಮಲ್ಲಿ ಇಂಟರ್ಕಾಮ್ ನಲ್ಲಿ ಫೋನ್ ಮಾಡಿ ಅಜಿತ್ ಇವ್ರಿಗೆ ಇವಾಗ ಒಂದು ಸ್ಟಿಂಗ್ ಆಪರೇಷನ್ ಮಾಡು ಅಂತ ಹೇಳಕ್ಕಾಗಲ್ಲ. ವೆನ್ ಹೀಸ್ ಟಾಕಿಂಗ್ ಈಗ ಜನರಲ್ ನಾವು ಹಿಂದೂ ಧರ್ಮ, ಹಿಂದುತ್ವ ಅಥವಾ ಯಾವುದೋ ಭಗವದ್ಗೀತಾ ಅಂತ ಹೇಳುವಾಗ ವಿ ಡೋಂಟ್ ಟೇಕ್ ದೆಮ್ ವೆರಿ ಸೀರಿಯಸ್ಲಿ. ಬಟ್ ಹಿ ವಾಸ್ ಸ್ಲೋಲಿ ಫೇಸ್ 1 ಬರುತ್ತೆ, ಫೇಸ್ 2 ಬರುತ್ತೆ. ಗ್ರೌಂಡ್ ಆಕ್ಟಿವಿಟೀಸ್ ನಾವೇನೋ ಮಾಡ್ತೀವಿ, ಅದೇ ನಿಮ್ಮ ಸಂಬಂಧ ಇರಲ್ಲ. ಕಾಂಪ್ಲಿಕೇಶನ್ ಬಂದರೆ ನಾವು ವಿಡ್ರಾ ಮಾಡ್ತೀವಿ. ಹಿಂಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರಿಗಾದ್ರೂ ಡೌಟ್ ಬರುತ್ತೆ. ಸೊ ಇವನೇನಕ್ಕೆ ಹಿಂಗೆ ಹೇಳ್ತಿದ್ದಾನೆ ಅಂತ. ದೆನ್ ಅವಾಗ ಹೇಳ್ತಾನೆ ಅವ್ನು ನಮಗೆ ಈ ಸ್ವಲ್ಪ ಪದೇ ಪದೇ ನಮಗೆ ಹಿಂದುತ್ವ ಅಂತೇಳಿ ಹೇಳುವಾಗ ನಮಗೂ ಒಂದು ಸ್ವಲ್ಪ ಏನೋ ಸಮಥಿಂಗ್ ಆವಾಗ ಅವನನ್ನು ಅಲ್ಲೇ ಇಂಟ್ರೋಗೇಷನ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ವೀಕ್ಷಕರಿಗೆ ಕ್ಲಾರಿಟಿ ಬರೋದು ಈ ಡೇಟ್ ನೋಡಿದಾಗ 11 ಅಕ್ಟೋಬರ್ 2017 5 ಗಂಟೆ 13 ನಿಮಿಷ. ಆತ ಎದ್ದು ಹೋದ ಕೆಲವು ನಿಮಿಷಗಳಲ್ಲಿ ನಮ್ಮ ಡೋರ್ ಇನ್ಫ್ಯಾಕ್ಟ್ ನಮ್ಮ ಆಫೀಸಿಂದ ಅವ್ನು ಹೊರಗಡೆ ಹೋಗಿರಲ್ಲ ಈ ಮೂಮೆಂಟ್. ಈ ಇಮೇಲ್ ನಾನು ಹಾಕಿದಾಗ ಹಿ ಇಸ್ ನಾಟ್ ಔಟ್ ಆಫ್ ದ ಆಫೀಸ್, ಹಿ ಸ್ಟಿಲ್ ಇನ್ ದ ಆಫೀಸ್. ಅಕ್ಟೋಬರ್ 2017 5 ಗಂಟೆ 13 ನಿಮಿಷಕ್ಕೆ ಕಳಿಸಲಾಗಿರುವಂತಹ ಮೇಲ್ ಇದು. ಅಲ್ಲಿ ನಿಮ್ಮಿಂದ ನಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಬರುತ್ತೆ. ಅದನ್ನ ಅವನಿಗೆ ಇಂಟರೋಗೇಷನ್ ನಾವು ಮಾಡುವಾಗ ಓಕೆ ನಿಮ್ದು ಅಜೆಂಡಾ ಏನು, ನೀವೇನು ಮಾಡ್ತೀರಿ ಹೀಗೆ ಅಂತೆಲ್ಲ ಕೇಳ್ತಾ ಇರೋವಾಗ ಕೆಲವೊಂದು ಡಿಸ್ಕಷನ್ಸ್ ಬರ್ತಾ ಹೋಗುತ್ತೆ. ಆವಾಗ ಹೇಳ್ತಾನೆ ಅವನು ನಮಗೆ ನೀವು
ಹಿಂದುತ್ವದ್ದು ಅಥವಾ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ವಿರುದ್ಧ JDS ವಿರುದ್ಧ ನೀವು ಜಾಸ್ತಿ ಸುದ್ದಿ ಹಾಕ್ತಾ ಹೋಗಬೇಕು ಅಂತ. ದಟ್ ವಿ ಆರ್ ಆಲ್ರೆಡಿ ಡೂಯಿಂಗ್. ನಾವು ಮಾಡ್ತಿರೋದ್ರಿಂದ ನಮಗೆ ಬಿಸ್ನೆಸ್ ಹ್ಯಾಂಪರ್ ಆಗ್ತಿದೆ, ಬಟ್ ವಿ ಆರ್ ಡೂಯಿಂಗ್ ಇಟ್. ಅದನ್ನ ನಾವು ಹಂಗಂತ ಹೇಳಿ ಯಾವುದೋ ಜಾಹೀರಾತು ಬರಲ್ಲ ಅಂತ ಬಿಡಕ್ಕಾಗತ್ತೆ? ನಾವು ಜಾಹೀರಾತನ್ನೇ ನಂಬ್ಕೊಂಡಿದ್ರೆ ನಾವು ಸರ್ಕಾರದ ವಿರುದ್ಧ ಯಾಕೆ ಬರಿತಾ ಹೋಗ್ತೀವಿ? ಈ ಚಾನಲ್ ನೋಡ್ತಾ ಇರೋರು, ಪೇಪರ್ ಓದೋರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಸತಿಗೆ ನಾವು ಸರ್ಕಾರದ ವಿರುದ್ಧ ಬರಿತೀವಿ ಅಂತ. ನಮ್ಗೆ ಅಡ್ವರ್ಟೈಸ್ಮೆಂಟ್ ಹ್ಯಾಂಪರ್ ಮಾಡ್ಕೊಂಡು ನಾವೇನಾದ್ರು ಬರೀತೀವಿ, ದುಡ್ಡೇ ನಮ್ಮ ಮುಖ್ಯ ಆಗೋದಾಗಿದ್ದಿದ್ರೆ. ಅಥವಾ ನಾವು BJP ವಿರುದ್ಧ ಏನು ಬರದೇ ಇಲ್ವಾ? ಹಿಂದುತ್ವದ ವಿರುದ್ಧ ಕಾರ್ಯಕ್ರಮಗಳೇ ಮಾಡಿಲ್ವಾ? ಮೋದಿಯನ್ನು ಟೀಕೆ ಮಾಡೇ ಇಲ್ವಾ? ಇನ್ಫ್ಯಾಕ್ಟ್ ಡಿಮಾನಿಟೈಸೇಷನ್ ಅನ್ನು ಹೈಯೆಸ್ಟ್ ಟೀಕೆ ಮಾಡ್ಕೊಂಡು ಕೂತ್ಕೊಂಡಿದ್ದು ನಾವು ಇದೇ ಚಾನಲ್ನಲ್ಲಿ, ನಾವು ಮಾಡಿದ್ವಿ. ಆಗ ಎಷ್ಟು ಸತಿಗೆ ಮಾಡಿರಲಿಲ್ಲ. ಸೊ ನಾವು ಬಂದಾಗ ಇಶ್ಯೂಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷ ಅಂದ್ರೆ ಮಾಧ್ಯಮಗಳಾಗಿ ಆ ರೀತಿಯಾಗಿ ಕೆಲಸ ಮಾಡಿ ಏನಾಗಿದೆ ಅಂದ್ರೆ, ಒಂದು ನಾವು ನಮ್ಮ ವೀಕ್ಷಕರಿಗೂ ಒಂದು ಕ್ಲಾರಿಟಿ ಕೊಡಬೇಕು. ತುಂಬಾ ಸತಿಗೆ ಏನಾಗುತ್ತೆ, ಇಲ್ಲಿ ಬಂದವರು ಪ್ಯಾನಲಿಸ್ಟ್ ಬಂದವರು ಹೇಳ್ತಿರ್ತಾರೆ ನಿಮ್ದು BJP ಚಾನಲ್ಲು, ನೀವು ಹಿಂದುತ್ವ ಸಪೋರ್ಟ್ ಮಾಡ್ತೀರಿ ಅಂತ. ಅದು ಕಾರಣ ಏನು ಅಂತಂದರೆ, ಪ್ರಾಬಬ್ಲಿ ನಮ್ಮ ಚೇರ್ಮನ್ ಆಗಿರೋರು ಈಸ್ MP, ಅವರು BJP ಪಕ್ಷವನ್ನು ಸೇರಿದ್ದಾರೆ. ಅವ್ರ ಪಕ್ಷವನ್ನು ಸೇರಿದ್ದಾರೆ, ನಿಮ್ಮ ಚಾನಲ್ಲು ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಹಾಗೇನಾದರೂ ಆಗಿದ್ದಿದ್ರೆ ಇಲೆಕ್ಷನ್ ಟೈಮ್ನಲ್ಲಿ ನಾವು ಪ್ರೀಪೋಲ್ ಸರ್ವೆ ಮಾಡಿದ್ವಿ, ಎಕ್ಸಿಟ್ ಪೋಲ್ ಸರ್ವೇಸನ್ನು ಮಾಡಿದ್ವಿ. ನಾವು ಹೇಳಿದ್ದೇನು, ಕಾಂಗ್ರೆಸ್ ವಿಲ್ ಬಿ ದ ಲಾರ್ಜೆಸ್ಟ್ ಪಾರ್ಟಿ, JDS ವಿಲ್ ಬಿ ಕಿಂಗ್ ಮೇಕರ್ ಅಂತಂದ್ವಿ. ಇವ್ರ ಪ್ರಕಾರ ಏನಾಗಿತ್ತು ಅಂದರೆ, ನಾವು ದುಡ್ಡು ತೊಗೊಂಡು ಮಾಡೋದಾಗಿದ್ದಿದ್ರೆ ಅದು ಎರಡೂ ಹೇಳ್ಬಾರ್ದಲ್ಲ. ನಾವು ವಿ ವಿರ್ ವೆರಿ ಫೇರ್ ಇನ್ ಅವರ್ ಅನಾಲಿಸಿಸ್ ಅಷ್ಟೇ. ಹಂಗೆ ಅದು ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಗೆ ಈಗ ಮಾಡ್ತಾ ಇರೋ ಸುದ್ದಿನೇ ಸಾಕಾಗಿದೆ ಸ್ವಾಮಿ, ನಾವು ಅದು ಅಲ್ಲಿ ಹೇಳುವಾಗ ನಾವು ಇಡೀ ಕಂಪ್ಲೀಟ್ ಒನ್ ಅವರ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಅವ್ರಿಗೆ ಹೇಳುವಾಗ ಹೇಳ್ತಾ ಇದ್ವಿ, ನಾವು ಈಗ ಮಾಡ್ತಿರೋದಕ್ಕೆ ನಮಗೆ ನಿಮ್ಮದು ಹಿಂದೂಗಳನ್ನ ಸಪೋರ್ಟ್ ಮಾಡ್ತೀರಿ, ನಿಮ್ಮದು BJP ಚಾನಲ್ ಅಂತ ಹೇಳ್ಬಿಡ್ತಾರೆ. ಎಷ್ಟೊಂದು ಸತಿ ನಮ್ಮ ಕಾಂಗ್ರೆಸ್ನವರು JDSನವರು ಬಂದಿರಲ್ಲ. ಸೊ ಇದೆಲ್ಲ ಹಿಂಗೆ ಬರಲ್ಲ ಅಂತಲೇ ಹೇಳ್ತಿರ್ತಾರೆ. ಸೊ ಪ್ರಚಾರದ ವೇಳೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ರೋಡ್ ಶೋಗಳನ್ನು ಅತಿ ಹೆಚ್ಚು ತೋರಿಸಿದ ಚಾನಲ್ ಯಾವ್ದಾದ್ರು ಇದ್ರೆ ಅದು ಸುವರ್ಣ ನ್ಯೂಸ್. ಎಲ್ಲಿ ರಾಹುಲ್ ಗಾಂಧಿ ಅವರದನ್ನ ಪ್ರೈಮ್ ಟೈಮ್ ಅಲ್ಲಿ ಆಫ್ ಕೋರ್ಸ್ ಸಿ ದೇ ಆರ್ ಆಲ್ ನ್ಯೂಸ್ ಕವರೇಜಸ್ ವಿಲ್ ಡೂ ದಟ್. ಬಟ್ ಹಿಂಗೆ ಏನಾಗಿದೆ ಅಂದರೆ, ಯಾವುದೋ ಒಂದು ಪ್ರಿಜುಡಿಸ್ನಲ್ಲಿ ನಮ್ದನ್ನು ಹಿಂಗೆ ಕರಿತಾ ಇರುವಾಗ ದಟ್ಸ್ ನಾವೇನು ಮಾಡೋಕ್ಕಾಗಲ್ಲ. ಅದು ಒಬ್ಬರನ್ನ ನಾವು ಲೆಫ್ಟಿಸ್ಟ್ ಆರ್ಗನೈಸೇಷನ್ ಅಂತ ಕರಿತಿರ್ತೀವಿ, ಕೆಲವೊಂದು ಚಾನಲ್ಗಳನ್ನ ಕರಿಯಲ್ವಾ? ಈಗ ಕೆಲವೊಂದು ಚಾನಲ್ ರೈಟಿಸ್ಟ್ ಅಂತ ಹೇಳ್ತಿರ್ತಾರೆ. ಬಟ್ ಸುದ್ದಿಗಳು ಬಂದಾಗ ಈಗ ನಾವು ಲೆಫ್ಟಿಸ್ಟ್ ಇದ್ದವ್ರು ರೈಟಿಸ್ಟ್ ಕಾಣಿಸ್ತಾ ಇರ್ತೀವಿ, ರೈಟಿಸ್ಟ್ ಇದ್ದವ್ರು ಲೆಫ್ಟಿಸ್ಟ್ ಕಾಣಿಸ್ತಿರ್ತೀವಿ. ದಟ್ ಇಸ್ ದ ಇನ್ಫ್ಯಾಕ್ಟ್ ಇದೊಂದು ಪ್ರೋಗ್ರಾಮಿಂಗ್ ನಡೀತಿದೆಯಲ್ಲ, ಈ ಪ್ರೋಗ್ರಾಮ್ ಟೈಟ್ಲೇ ಹಂಗಿದೆ ನೋಡಿ, ಲೆಫ್ಟ್ ರೈಟ್ ಅಂಡ್ ಸೆಂಟರ್. ಉದ್ದೇಶ ಏನು ಅಂತ ಹೇಳಿ, ಇಟ್ ಈಸ್ ಆಲ್, ಆ ಇಡೀ ಪ್ರೋಮೋನೇ ಹೇಳುತ್ತೆ ಇದನ್ನ. ಇಟ್ ಇಸ್ ವೆರಿ ಕ್ಲಿಯರ್ಲಿ ಸೇಸ್ ಎಲ್ಲ ವಾದಗಳಿಗೂ ಸಮಾನ ಅವಕಾಶ, ಎಡವಾದ ಬಲವಾದ ಎಲ್ಲ ವಾದಗಳಿಗೂ ಸಮಾನ. ನೀವು ಇಲ್ಲಿ ಕುತ್ಕೊಂಡು ನೀವು ಆರ್ಗ್ಯೂ ಮಾಡ್ತಿರುವಾಗ ನಿಮ್ಗಿಂತ ಸ್ಟ್ರಾಂಗ್ ಆಗಿ ಕೌಂಟರ್ ಮಾಡೋದಕ್ಕೆ ಇನ್ನೊಬ್ರು ಆರ್ಗ್ಯುಮೆಂಟ್ಸ್ ಇರುತ್ತೆ. ರಿಲಿಜನ್ ಇರಲ್ಲ, ಹಿಂದೂಗಳಿರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ. ವಿ ಡೋಂಟ್ ಇವನ್ ಥಿಂಕ್ ಸಬ್ಜೆಕ್ಟ್ ಏನಿದೆ ತಗೊಂಡಿರ್ತೀವಿ. ನೀವು ಆರ್ಗ್ಯುಮೆಂಟ್ಸ್ ಮಾಡ್ತಾ ವಾದಗಳವರನ್ನು ಕರೆಸಿ ಕೂಡಿಸ್ಕೋತೀವಿ. ಇಲ್ಲಿ ಬಂದ್ರೆ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂದ್ರೆ, ಯಾವುದೋ ಒಂದು ವಾದದವ್ರು ಬಂದು ಕುತ್ಕೊಂಡು ಪ್ರೀಚ್ ಮಾಡೋಂಥದ್ದಲ್ಲ. ಎಲ್ಲ ವಾದಗಳಿದ್ದವರು ಅವರವರ ಪಾಯಿಂಟನ್ನು ಇಲ್ಲಿ ಡಿಸ್ಕಸ್ ಮಾಡಿ ಲೆಟ್ಸ್ ಅಂತ ಏನೋ ಒಂದು ಅಭಿಪ್ರಾಯ ಬರುತ್ತೆ, ಆಮೇಲೆ ಅಭಿಪ್ರಾಯನ ಜನರು ಮಾಡ್ಕೋತಾರೆ ಅಂತ. ಸೊ ಇಲ್ಲಿ ಒಂದು ನಿಮಿಷ ಅದರಲ್ಲಿ ಒಂದು ಪಾಯಿಂಟ್ ಇದೆ, ನಾನು ಅದನ್ನ ಹೇಳಲೇಬೇಕು. ಅದನ್ನ ಆ ಸೆಂಟೆನ್ಸ್ ಎಲ್ಲ ಇದಾದ್ಮೇಲೆ ಈಗ ಆಲ್ರೆಡಿ ಇದೆ, ನಮ್ಗೆ ಆ ಪ್ರಾಬ್ಲಮ್ ಇದೆ. ಸೊ ವಿ ಡೋಂಟ್ ಡೂ ಇಟ್ ಅಂತ ಹೇಳ್ತೀನಿ ಅಲ್ಲಿ. ವಿ ಡೋಂಟ್ ಡೂ ಇಟ್ ಅಂತ ಹೇಳಿದ್ದು ಅದೇ ವಿಡಿಯೋಗೆ ಅವರು ಭಾಳ ನಮ್ದು ಸ್ಟಿಂಗ್ ಆಪರೇಷನ್ ಆ ವಿಡಿಯೋದಲ್ಲೇ ಇದೆ ಅದು. ಬಟ್ ಅದನ್ನು ವಿ ಕುಡಂಟ್ ಡೂ ಇಟ್ ಅಂತ ಹೇಳಿ ಅದನ್ನು ಸಣ್ಣದಾಗಿದೆ. ದೇ ಡೋಂಟ್ ಇವನ್ ಕನ್ಸಿಡರ್ ದಟ್. ವಿ ಡೋಂಟ್ ಡೂ ಇಟ್ ಅಂದ್ರೆ ಏನರ್ಥ? ನಾವು ಮಾಡೋದಿಲ್ಲ. ಸೊ ಇಲ್ಲ, ವಿ ಆಲ್ರೆಡಿ ಹ್ಯಾವ್ ದಿಸ್ ಪ್ರಾಬ್ಲಮ್, ವಿ ಕಾಂಟ್ ಡೂ ಇಟ್ ಅಂತ. ಸೊ ಅದನ್ನು ದೇ ನಾಟ್ ಶೋನ್ ದಟ್. ಅದನ್ನು ನೀವು ಮೇಲ್ ಕಳಿಸಿದ ನಂತರ ನಾನು ಮತ್ತು ವಿಜಯಲಕ್ಷ್ಮಿ ಶಿಬರೂರ್ ರೀಚ್ ಮಾಡುವ ಪ್ರಯತ್ನ ಶಕ್ತಿ ಮೀರಿ ಮಾಡ್ತೀವಿ. ಆತನನ್ನ ರಹಸ್ಯ ಕ್ಯಾಮ್ರಾದಲ್ಲಿ. ಇನ್ಫ್ಯಾಕ್ಟ್ ಐ ಕಮ್ ಟು ಯು ಬಿಕಾಸ್ ನೀವೇನು ಅಂತಂದ್ರೆ, ಈ ತರದ್ದು ಬೇಕಾದಷ್ಟು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದರಲ್ಲೂ ನೀವು ಅಂದ್ರೆ ಈ ನಿತ್ಯಾನಂದ ಸ್ವಾಮೀಜಿಯನ್ನ ಯು ಹ್ಯಾವ್ ಕವರ್ಡ್ ಎಕ್ಸ್ಟೆನ್ಸಿವ್ಲಿ. ಪ್ರಾಬಬ್ಲಿ ಇನ್ನು ಯಾರೋ ಒಬ್ರು ನಿಮಗೆ ಸ್ವಾಮಿ ಸಿಕ್ಕಿದ್ರ ಅನ್ನೋ ಕಾರಣಕ್ಕೆ ಐ ಅಪ್ರೋಚ್ ಯು ಫಸ್ಟ್. ಅದಾದ ನಂತರ ಆ ವ್ಯಕ್ತಿ ಏಕಾಏಕಿ ನಾಪತ್ತೆ ಆಗ್ಬಿಡ್ತಾನೆ. ಫೋನನ್ನು ರಿಸೀವ್ ಮಾಡೋದಿಲ್ಲ. ಅಲ್ಲಿ ನಾವು ಅವನ್ನ ತಡೆಯೋದಕ್ಕೆ ಇದಿಲ್ಲ, ಒಂದು ಸ್ವಲ್ಪ ಮಾತಾಡ್ತಾ ಇದ್ರೆ ನೀವು ಕ್ಯಾಮ್ರಾ ತಗೊಂಡು ಹೋಗ್ಬೋದು ಅನ್ನೋಕೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಪಕ್ಕದಲ್ಲಿ ನಮ್ಮ ಪಕ್ಕದ ಸ್ಟುಡಿಯೋದ ಇನ್ನೊಂದು ಟಿವಿ ಸ್ಟೇಷನ್ ಅಲ್ಲಿದೆ, ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋಷ್ಟೊತ್ತಿಗೆ ನಿಮಗೆಲ್ಲ ರೆಡಿ ಆಗಿರೋದಕ್ಕೆ ನಾವು ಹೇಳ್ತೀವಿ ಅಷ್ಟೇ. ವಿಲ್ ಬಿ ಗೆಟಿಂಗ್ ರೆಡಿ. ಯಾಕೆಂದ್ರೆ ಅವ್ನು ಬಂದಾಗ ನಮ್ಗೆ ಯಾವುದೇ ಪ್ರಿಪ್ರೇಷನ್ ಇರಲ್ಲ. ಬಂದವ್ರನ್ನೆಲ್ಲ ಆಫೀಸ್ನಲ್ಲಿ ಬಂದವ್ರು ಸ್ಟಿಂಗ್ ಆಪರೇಷನ್ ಮಾಡ್ತಾ ಇರಲ್ಲ ನಾವು. ಅದಾದ ನಂತರ ಮಾರನೇ ದಿವಸನೂ ಆತ ನಾಪತ್ತೆಯಾದಾಗ ಪರಿಶುದ್ಧವಾದ ಸಾಮಾಜಿಕ ಕಳಕಳಿಯಿಂದ ಈ ದೂರನ್ನು ಸುವರ್ಣ ನ್ಯೂಸ್ ರಿಜಿಸ್ಟರ್ ಮಾಡುತ್ತೆ. ಸುವರ್ಣ ನ್ಯೂಸ್ ಈ ದೂರು ಕೊಡುವಾಗ ನಮಗೆ ಇದ್ದಂಥ ಉದ್ದೇಶ ಇಷ್ಟೇ, ಈತ ಹೋಗಿ ಇನ್ಯಾವುದೋ ಮಾಧ್ಯಮ ಸಂಸ್ಥೆಯ ಮೂಲಕ ತನ್ನ ದುರುದ್ದೇಶವನ್ನು ಈಡೇರಿಸಿಕೊಳ್ಳಬಾರದು. ದುರುದ್ದೇಶ ಹೊಂದಿರಬಹುದಾದ ವ್ಯಕ್ತಿಯ ಕುರಿತು ಅಂತ ದೂರಿನಲ್ಲೇ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಆಗಿರುವಂಥದ್ದು.
ಈ ವ್ಯಕ್ತಿಗೆ ಕೋಮು ಗಲಭೆ ಹುಟ್ಟುಹಾಕಿ ಸಮಾಜದ ಸ್ವಾಸ್ಥ್ಯ ಹದಗೆಡಿಸುವ ಉದ್ದೇಶ ಇದೆ ಎಂಬ ಸಂಶಯ ಬರುತ್ತಿದೆ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಇಂಥವರನ್ನ ಬಯಲಿಗೆಳೆಯುವುದು ನಮ್ಮ ಕರ್ತವ್ಯ. ಸ್ವಸ್ಥ ಹಾಗೂ ಶಾಂತ ಸಮಾಜಕ್ಕಾಗಿ ಈ ರೀತಿಯ ಜನರನ್ನ ಮಟ್ಟ ಹಾಕುವುದು ನಮ್ಮ ಜವಾಬ್ದಾರಿ. ಆದ್ದರಿಂದ ಈ ವ್ಯಕ್ತಿಯ ವಿರುದ್ಧ ಒಂದು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆಸಲು ನಮ್ಮ ಸಂಸ್ಥೆ ನಿರ್ಧರಿಸಿರುತ್ತದೆ. ಬಹಳ ಸ್ಪಷ್ಟವಾಗಿ ಮೆನ್ಷನ್ ಆಗಿರುವಂತಹ ವಾಕ್ಯಗಳಿದು. ನೀವು ಕೂಡ ದೂರಿನ ಪ್ರತಿಯಲ್ಲಿ ನೋಡ್ತಾ ಇದ್ದೀರಿ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ 12ನೇ ತಾರೀಕು ರಿಜಿಸ್ಟರ್ ಆಗುವಂತಹ ದೂರು. 12ನೇ ತಾರೀಕಿನ ದಿನ ರಿಜಿಸ್ಟರ್ ಆಗುವಂತಹ ದೂರು. 11ನೇ ತಾರೀಕು ಮಧ್ಯಾಹ್ನ ಈ ವ್ಯಕ್ತಿ ಬರ್ತಾನೆ. 11ನೇ ತಾರೀಕು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆಯ ಪ್ಲಾನ್ ಆಗುತ್ತೆ. ಈತ ಆವತ್ತೇ ಹೇಳ್ತಾನೆ ಇನ್ನೊಂದು ಮಾಧ್ಯಮ ಸಂಸ್ಥೆಯ ಜೊತೆ ನನ್ನದು ಮೀಟಿಂಗ್ ಇದೆ ಅಂತ. ಒಂದು ಕಡೆ ದೂರಿನ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಸ್ವೀಕೃತಿ ಪತ್ರ, ಪೊಲೀಸರು ಕೊಟ್ಟಿರುವಂತಹ ಸ್ವೀಕೃತಿ ಪತ್ರವನ್ನ ಕೂಡ ನೋಡ್ತಾ ಇದ್ದೀರಿ. ಹನ್ನೆರಡನೇ ತಾರೀಕು ದೂರು ಕೊಡ್ತೀವಿ. 11ನೇ ತಾರೀಕು ಈತ ಬಂದಿದ್ದು ಮಧ್ಯಾಹ್ನ. 12ನೇ ತಾರೀಕು ದೂರು ಕೊಟ್ಟಿದ್ದೀವಿ. 11ನೇ ತಾರೀಕು ಸಂಜೆ ಇಮೇಲ್ ನಮ್ಮ ಮಧ್ಯೆ ಇಮೇಲ್ ಕಳಿಸಲ್ಪಡೋದು. 12ನೇ ತಾರೀಕು ದೂರು. ಇದಾದ ನಂತರ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ಆಗೋದು ಮಾರನೇ ದಿವಸ ವರದಿಯನ್ನು ಕೂಡ ನಾವು ಪ್ರಕಟಿಸ್ತೀವಿ. ಅದಕ್ಕೂ ಮೊದಲೇ ಇದನ್ನ ಬಗ್ಗೆ ಹೇಳ್ಬೇಕು. ನಾವು ನಮ್ಮದು ಏನೇನು ಸ್ಟಿಂಗ್ ಆಪರೇಷನ್ ಮಾಡ್ತೀವೋ ಎಲ್ಲಾನು ಹೋಗಿ ಪೊಲೀಸರಿಗೆ ದೂರು ಕೊಡಲ್ಲ. ಬಟ್ ಕೆಲವೊಂದು ವೆರಿ ಸೆನ್ಸಿಟಿವ್ ಇದೆ ಅಂದಾಗ, ಅಥವಾ ನಮಗೆ ರಕ್ಷಣೆ ಬೇಕು ಅಂತೇಳಿ ಹೇಳಿದಾಗ, ಅಥವಾ ಅಲ್ಲಿ ಹೋದಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳುವಾಗ ಸಾಮಾನ್ಯವಾಗಿ ಒಂದು ಪೊಲೀಸರಿಗೆ ಇನ್ಫಾರ್ಮೇಶನ್ ನಾವು ಎಷ್ಟೊಂದು, ಇದು ಫಸ್ಟ್ ಏನಲ್ಲ, ಬಹಳಷ್ಟು ಕಾರ್ಯಾಚರಣೆಗಳು ಆಗುವಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ, ಅಥವಾ ಬೇರೆ ಇನ್ಯಾವುದೋ ಒಂದು ಆಹಾರ ಇಲಾಖೆಯಲ್ಲಿ ಮಾಡೋದಾದ್ರೆ ಆಹಾರ ಇಲಾಖೆಯವ್ರಿಗೆ ಇನ್ಫಾರ್ಮ್ ಮಾಡಿ ನಾವು ಅಲ್ಲಿ ಹೋಗ್ತಿದೀವಿ ಅಂತ ಹೇಳಿ ಇಂಟಿಮೇಷನ್ ಕೊಟ್ಟು ನಾವು ಅದನ್ನ ಮಾಡಿದ ನಂತರ ಅವ್ರು ಬಂದು ಅಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡಿರೋ ಬಹಳಷ್ಟು ಉದಾಹರಣೆಗಳಿದೆ. ಇದು ಒಂದೆರಡಲ್ಲ. ಈ ದೂರಿಗೆ ಎಲ್ಲದಕ್ಕಿಂತ ಮುಖ್ಯ ಕಾರಣ ಇದ್ದು ಈತ ವೆರಿ ಸೆನ್ಸಿಟಿವ್ ಇದು. ಈತ ಕೋಮು ಸೌಹಾರ್ದತೆಯನ್ನ ಹಾಳುಗೆಡಿಸುವ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ. ಕರ್ನಾಟಕದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೋಮು ಭಾವನೆಯನ್ನ ಕೆರಳಿಸಿ ಎರಡು ಧರ್ಮಗಳ ಮಧ್ಯೆ ಹೊಡೆದಾಟ ಹಾಕಿಸ್ತಾನೆ ಅನ್ನುವಂಥ ಸಂಶಯ ಬಂದಿದ್ದಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಲು ಹತ್ತಿದ್ವಿ. 12ನೇ ತಾರೀಖಿನ ದಿನ, ತಾರೀಖು, ಸಮಯ ಪ್ರತಿಯೊಂದನ್ನು ಕೂಡ ನೀವು ಗಮನಿಸಬೇಕು. ಅದಾದ ಮಾರನೇ ದಿವಸ ಕನ್ನಡಪ್ರಭದಲ್ಲಿ ವರದಿ ಪ್ರಕಟ ಆಗುತ್ತೆ. ವರದಿಯಲ್ಲಾದರೂ ದುರುದ್ದೇಶ ಇತ್ತ? ನಾವು ಮಾತಾಡ್ತೀವಿ ಅದರ ಬಗ್ಗೆ. ನಮ್ಮ ಸ್ಪಷ್ಟೀಕರಣದ 3ನೇ ಭಾಗವನ್ನು ನೋಡಿ. ಕನ್ನಡಪ್ರಭದಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಆಚಾರ್ಯ ಛತ್ರಪಾಲ್ ಎಂಬ ಹೆಸರಿನ ವ್ಯಕ್ತಿ ನಮ್ಮ ಕಚೇರಿಗೆ ಬಂದ ವಿಷಯ, ಉದ್ದೇಶ, ಆಮಿಷ ಹಾಗೂ ನಮ್ಮ ಕ್ರಮದ ಕುರಿತು ಮಾರನೇ ದಿನದ ಕನ್ನಡಪ್ರಭ ಸಂಚಿಕೆಯಲ್ಲೇ ಸುದ್ದಿ ಪ್ರಕಟಿಸಿದೆವು. ಸೆಪ್ಟೆಂಬರ್ 13ರ ಕನ್ನಡಪ್ರಭ ಪತ್ರಿಕೆಯಲ್ಲಿ ಉತ್ತರ ಪ್ರದೇಶ ಮಾದರಿ ಬಿಜೆಪಿ ಚುನಾವಣಾ ತಂತ್ರಗಾರಿಕೆ ಎಂಬ ತಲೆಬರಹದ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಆತ ವಿರೋಧ ಪಕ್ಷಗಳ ಕುರಿತು ನಕಾರಾತ್ಮಕ ವರದಿ ಪ್ರಕಟಿಸಿದರೆ ಸಾಕಷ್ಟು ಜಾಹೀರಾತು ನೀಡುವ ಆಮಿಷ ಒಡ್ಡಿದ್ದಾನೆ ಎಂಬ ಅಂಶವನ್ನ ಪ್ರಕಟಿಸಲಾಗಿದೆ. ಆ ವ್ಯಕ್ತಿಯ ವಿರುದ್ಧ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಗೆ ಮುಂದಾಗಿತ್ತು ಎನ್ನುವುದನ್ನ ಅಂದಿನ ಪತ್ರಿಕೆಯಲ್ಲೇ ಪ್ರಕಟಿಸಲಾಗಿದೆ. ಹೀಗಿರುವಾಗ ಜಾಹೀರಾತು ಆಮಿಷಕ್ಕೆ ಬಲಿಯಾಗಿ ಸುವರ್ಣ ನ್ಯೂಸ್, ಕನ್ನಡಪ್ರಭಗಳು ನಕಾರಾತ್ಮಕ ಸುದ್ದಿಗಳನ್ನು ಪ್ರಸಾರ ಮಾಡಲು ಒಪ್ಪಿಕೊಂಡವು ಎಂಬ ನಿರ್ಧಾರಕ್ಕೆ ಬರಲು ಹೇಗೆ ಸಾಧ್ಯ? ಆಚಾರ್ಯ ಛತ್ರಪಾಲ್ ಎಂಬ ವ್ಯಕ್ತಿ ಒಬ್ಬ ಪತ್ರಕರ್ತ ಎಂಬ ಮಾಹಿತಿಯೇ ಇಲ್ಲದೆ ಅದೆಲ್ಲವನ್ನ ನಮ್ಮ ಸಂಸ್ಥೆ ಮಾಡಿದೆ. ಆತ ಮಾಡಿದ್ದು ಕೋಬ್ರಾ ಪೋಸ್ಟ್ ಕುಟುಕು ಕಾರ್ಯಾಚರಣೆ ಎಂದು ಗೊತ್ತಾಗಿದ್ದೇ ಇತ್ತೀಚೆಗೆ. ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಿಂದ ಇನ್ನೇನು ನಿರೀಕ್ಷಿಸುತ್ತೀರಿ?